ಹಾಗೆ ಇರಬೇಕು ಸಂಸಾರದಲ್ಲಿ, ಹೇಗೆ ಬರೆದಿತ್ತೋ ಪ್ರಾಚೀನದಲ್ಲಿ. ಹಾಗೆ ಇರಬೇಕು ಸಂಸಾರದಲ್ಲಿ, ಹೇಗೆ ಬರೆದಿತ್ತೋ ಪ್ರಾಚೀನದಲ್ಲಿ. ಹಾಗೆ ಇರಬೇಕು ಸಂಸಾರದಲ್ಲಿ. ಹಕ್ಕಿ ಅಂಗಳದಲ್ಲಿ ಬಂದು ಕೂತಂತೆ, ಹಕ್ಕಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಹಕ್ಕಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಹಾಗೆ ಇರಬೇಕು ಸಂಸಾರದಲ್ಲಿ. ಮಕ್ಕಳಾಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಕೆಡಿಸಿ ಹೋದಂತೆ. ಆಟ ಸಾಕೆಂದು ಕೆಡವಿ ಹೋದಂತೆ. ಹಾಗೆ ಇರಬೇಕು ಸಂಸಾರದಲ್ಲಿ. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ವಿಠಲಯ್ಯ. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಸಂಸಾರ ಪಾಶವ ನೀನೇ ಬಿಡಿಸಯ್ಯ. ಕಂಸಾರಿ ಪುರಂದರ, ಕಂಸಾರಿ ಪುರಂದರ, ಕಂಸಾರಿ ಪುರಂದರ ವಿಠಲ ರಾಯ. ಕಂಸಾರಿ ಪುರಂದರ ವಿಠಲ ರಾಯ. ಹಾಗೆ ಇರಬೇಕು ಸಂಸಾರದಲ್ಲಿ, ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ. ಹಾಗೆ ಇರಬೇಕು ಸಂಸಾರದಲ್ಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನಿಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ, ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ, ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ ವ್ಯವಸ್ಥಾತ್ಮಕ ದೃಷ್ಟಿಯಿಂದ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ವ್ಯವಸ್ಥೆಯನ್ನು ವರ್ಣಿಸುತ್ತಿರುವ ಪರಮಾತ್ಮನ ಮಾತುಗಳನ್ನು, ಈ ವಿಶ್ವದ ರಚನೆ ಮತ್ತು ವ್ಯವಸ್ಥೆ ಹೇಗೆ ನಡೆದುಕೊಂಡು ಹೋಗುತ್ತಿದೆ, ಈ ವಿಶ್ವದ ರಚನೆಯ ಮತ್ತು ವ್ಯವಸ್ಥೆಯ
ಕರ್ತೃವಾಗಿ ಹೇಗೆ ಪರಮಾತ್ಮನು ಇದನ್ನು ರಚಿಸಿದ್ದಾನೆ, ಸೃಷ್ಟಿಸಿದ್ದಾನೆ ಮತ್ತು ಅದು ವ್ಯವಸ್ಥಾತ್ಮಕವಾಗಿ ಹೇಗೆ ನಡೆದುಕೊಂಡು ಹೋಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸುಗ 2ನೇ ಅಧ್ಯಾಯದಿಂದ ಪುನರಾರಂಭಿಸಿ ವ್ಯಷ್ಟಿ ಸಮಷ್ಟಿಯ ವಿಷಯಗಳನ್ನು ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳಲು ಆರಂಭಿಸಿದ್ದೇವೆ. ಅದರ ಪ್ರಕಾರ ಪರಮಾತ್ಮನು ಕೊಡುವ ಉದಾಹರಣೆಯನ್ನು ನೋಡಿದರೆ, ಊರ್ಧ್ವ ಮೂಲ ಮದಶಾಖಾ ಎಂದರೆ ಅಂತರಿಕ್ಷದಲ್ಲಿ ಬೇರುಗಳನ್ನು ಹೊಂದಿರುವಂತಹ ಮತ್ತು ಇಹ ಪ್ರಪಂಚದಲ್ಲಿ ಇಹಲೋಕದಲ್ಲಿ ಕಣ್ಣಿಗೆ ಕಾಣಿಸುತ್ತಿರುವ ಗೋಚರವಾಗುತ್ತಿರುವ ಅದರ ಕಾಂಡ, ಪರ್ಣ, ಲತೆ, ಬೀಜ, ಫಲ ಮುಂತಾಗಿ ಎಲ್ಲವುಗಳು ಹೇಗೆ ಅಶ್ವತ್ಥ ವೃಕ್ಷದಲ್ಲಿ ಕಾಣಿಸುತ್ತದೆಯೋ ಹಾಗೆ ತಲೆಕೆಳಕಾಗಿರುವಂತಹ ಈ ಅಶ್ವತ್ಥ ವೃಕ್ಷವನ್ನು ನಾವು ಕಲ್ಪನೆ ಮಾಡಿಕೊಂಡು ಪರಲೋಕವನ್ನು ಮತ್ತು ಇಹಲೋಕವನ್ನು, ಇದರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ವೃಕ್ಷವನ್ನು ಹೋಲಿಸಿರುವ ಪರಮಾತ್ಮನು ಆ ವೃಕ್ಷದ ಅನುಭವಗಳಿಂದ ನಾವು ಪರಲೋಕವನ್ನು, ಪರಲೋಕದ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಹೇಗೆ ವೃಕ್ಷವು ಬೀಜ ಒಡೆದು ಮೊಳಕೆಯಾಗಿ ಹೊರಬಂದು ಭೂಮಿಯ ಮೇಲೆ ಅದರ ಕಾಂಡ, ತರು, ಲತೆಗಳೆಲ್ಲವೂ ಕಾಣಿಸಲಾರಂಭಿಸುತ್ತದೆಯೋ ಹಾಗೆ ಭೂಮಿಯ ಒಳಗೆ ಮೂಲವಾದ ಬೇರು ಇರುತ್ತದೆ ಎಂಬುದು ಎಲ್ಲರಿಗೂ ಸರ್ವವಿದಿತವಾಗಿರುವಂತಹ ಜ್ಞಾನ. ಅದನ್ನೇ ತಲೆಕೆಳಕಾಗಿ ನಾವು ಯೋಚನೆ ಮಾಡಿ ಊರ್ಧ್ವಲೋಕಗಳಲ್ಲಿ ಬೇರುಗಳಿರುವುದೆಂಬುದನ್ನು ಪರಮಾತ್ಮನು ಇಲ್ಲಿ ಹೇಳುತ್ತಿದ್ದಾನೆ. ಅಂದರೆ ಒಂದು ವೃಕ್ಷಕ್ಕೆ, ಸಸಿಯಾಗಿ ಹುಟ್ಟಿದ ವೃಕ್ಷಕ್ಕೆ ನೀರೆರೆಯುವುದರ ಮೂಲಕವಾಗಿ, ಒಳ್ಳೆಯ ಸತ್ವಯುತವಾದ ಮಣ್ಣಿನಲ್ಲಿ ಗೊಬ್ಬರವನ್ನು ಹಾಕುವುದರ ಮೂಲಕವಾಗಿ, ಆಹಾರವನ್ನು ಸಸ್ಯಗಳಿಗೆ, ವೃಕ್ಷಗಳಿಗೆ ಕೊಡುವುದರ ಮೂಲಕವಾಗಿ ಅದನ್ನು ಬೆಳೆಸುತ್ತೇವೆ. ಹಾಗೆಯೇ ಊರ್ಧ್ವಲೋಕಗಳಲ್ಲಿರುವಂತಹ ಮೂಲ ರೂಪಕ್ಕೆ ನೀರೆರೆಯುವುದು, ಗೊಬ್ಬರ ಹಾಕುವುದು ಎಂದರೆ ಅರ್ಥ 3-4ನೇ ಅಧ್ಯಾಯಗಳಲ್ಲಿ ಪರಮಾತ್ಮನು ತಿಳಿಸಿರುವಂತೆ ಈ ವ್ಯವಸ್ಥೆಯು ದೇವತೆಗಳು ಮತ್ತು ಮಾನವರಿಂದ ತುಂಬಿದೆ. ಕರ್ಮಫಲಗಳನ್ನು ದೇವತೆಗಳು ಕೊಡುತ್ತಾರೆ, ಕರ್ಮಗಳನ್ನು ಮಾನವರು ಮಾಡಬೇಕು. ಈ ಚಕ್ರ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಹೀಗೆ ದೇವತೆಗಳೆಲ್ಲರನ್ನೂ ಪೂಜೆ ಮಾಡಿ ಒಲಿಸಿಕೊಂಡು ತಮ್ಮ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುವುದರ ಮೂಲಕ ಮಾನವಾದಿ ಸಕಲ ಪ್ರಾಣಿಗಳು ದೇವತೆಗಳನ್ನು ಪೂಜಿಸುವುದು, ಮನಸ್ಸನ್ನು ಒಲಿಸಿಕೊಳ್ಳುವುದು, ಅವರಿಂದ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದು. ದೇವತೆಗಳು ಮಾನವರ ಪೂಜೆಗಳಿಂದ ಸಂತೃಪ್ತರಾಗಿ ಮೇಘಾದಿಗಳ ಮೂಲಕ ಮಳೆಯನ್ನು ಸುರಿಸುತ್ತಾ ಸಕಲ ಕಾಮನೆಗಳನ್ನು ಪೂರೈಸುವುದರ ಮೂಲಕವಾಗಿ ಈ ಒಂದು ವ್ಯವಸ್ಥೆಯು ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಎಂಬುದಾಗಿ ಕೃಷ್ಣನು 3-4ನೇ ಅಧ್ಯಾಯಗಳಲ್ಲಿ ತಿಳಿಸುತ್ತಾನೆ. ಆ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಯೋಚಿಸಿಕೊಂಡರೆ ವೃಕ್ಷದೋಪಾದಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುತ್ತದೆ. ಮೂಲವಾದ ಬೇರುಗಳಾಗಿರುವಂತಹ ಈ ಒಂದು ದಿವ್ಯ ವೃಕ್ಷವು ಅಂತರಿಕ್ಷದಲ್ಲಿ ದೇವತೆಗಳ ರೂಪದಲ್ಲಿ ಬೇರುಗಳಾಗಿ ಕಾಣಿಸಿಕೊಳ್ಳುತ್ತವೆ. ಅವುಗಳಿಗೆ ನೀರೆರೆಯುವುದು, ಗೊಬ್ಬರ ಹಾಕುವುದು ಹೇಗೆ ವೃಕ್ಷಗಳಿಗೆ ನಡೆಯುತ್ತದೆಯೋ ಹಾಗೆ ದಿವ್ಯ ಲೋಕದಲ್ಲಿರುವಂತಹ ದೇವತಾದಿಗಳಿಗೆ ಪೂಜೆ, ಯಜ್ಞ, ದಾನ, ತಪ ಮುಂತಾದವುಗಳ ಮೂಲಕ
ತೃಪ್ತಿಪಡಿಸಬೇಕು. ಆ ವೃಕ್ಷವು ಬೆಳೆಯುತ್ತಾ ಹೋದಂತೆ ಫಲಗಳನ್ನು ಕೊಡಲಾರಂಭಿಸುವಂತೆ ಈ ದಿವ್ಯ ವೃಕ್ಷವು ಫಲವನ್ನು ಕೊಡಲಾರಂಭಿಸುತ್ತದೆ ದೇವತೆಗಳ ಮೂಲಕ. ಆ ದೇವತಾದಿಗಳು ಕೊಡುವ ಫಲಗಳನ್ನು ಮನುಷ್ಯಾದಿಗಳು ಇಹಲೋಕದಲ್ಲಿ ಅನುಭವಿಸುತ್ತಾ ಅವರ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾ ದಿವ್ಯ ಲೋಕಕ್ಕೆ ಸದಾ ಚಿರಋಣಿಯಾಗಿಯೇ ಇರಬೇಕು ಮತ್ತು ದೇವತಾದಿಗಳನ್ನು ನಿರಂತರವಾಗಿ ಪೂಜಿಸುತ್ತಾ ತಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳಬೇಕು. ಹೀಗೆ ಸತ್ವಾಭಿವೃದ್ಧಿಯನ್ನು ದೇವತೆಗಳಿಗೂ ಅಭಿವೃದ್ಧಿ ಮಾಡಬೇಕು ಮತ್ತು ಮನುಷ್ಯಾದಿಗಳಿಗೂ ಸತ್ವಾಭಿವೃದ್ಧಿಯಾಗಬೇಕು. ಹೀಗೆ ಒಬ್ಬರಿಗೊಬ್ಬರು ಅನ್ಯೋನ್ಯ ಸಹಾಯೇಣ ಜೀವನವನ್ನು ಕಾಲವನ್ನು ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ಕೃಷ್ಣನು ಸಂದೇಶವನ್ನು ಕೊಡುತ್ತಿದ್ದಾನೆ ಗೀತೆಯ ಮೂಲಕ. ಇದೇ ವ್ಯವಸ್ಥಾತ್ಮಕವಾದಂತಹ ಜ್ಞಾನ. ಈ ವ್ಯವಸ್ಥೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಯಾರಿಗೂ ಸಾವಿಲ್ಲವೆಂಬ ಕಾರಣದಿಂದ, ಅಂದರೆ ಭೌತಿಕ ಶರೀರಕ್ಕೆ ಮಾತ್ರ ಸಾವು ಉಂಟಾಗುತ್ತದೆ, ಪ್ರಕಟವಾಗುವುದು ಅವ್ಯಕ್ತವಾಗುವುದು ಎರಡು ನಿರಂತರ ನಡೆಯುತ್ತಿರುತ್ತದೆ. ಆ ರೀತಿ ಅವ್ಯಕ್ತವಾದವರೆಲ್ಲರೂ ಪಿತೃಲೋಕಗಳಿಗೆ ಹೋಗುವುದರ ಮೂಲಕ ದೇವತಾದಿಗಳಾಗುತ್ತಾರೆ. ಇನ್ನೂ ಪುಣ್ಯವನ್ನು ಸತ್ವವನ್ನು ಅಧಿಕಪಡಿಸಿಕೊಂಡು ಬೆಳೆಸಿಕೊಂಡಂತಹ ಮಾನವಾದಿಗಳು ಸಿದ್ಧ ಪುರುಷರಾಗುತ್ತಾರೆ, ದೇವತೆಗಳಾಗುತ್ತಾರೆ. ಅವರುಗಳೆಲ್ಲರೂ ದೇವತೆಗಳಾಗಿ ಮಾನವಾದಿಗಳಿಗೆ ಫಲವನ್ನು ಕೊಡುವುದರ ಮೂಲಕವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾರೆ ಮತ್ತು ಮಾನವಾದಿಗಳು ಆ ರೀತಿಯ ಸತ್ವವನ್ನು ಬೆಳೆಸಿಕೊಳ್ಳುತ್ತಾ ದೇವತಾದಿಗಳಿಗೆ ಪೂಜೆಯನ್ನು ಮಾಡುತ್ತಾ ಅವರುಗಳಿಂದ ಫಲಗಳನ್ನು ಪಡೆದುಕೊಳ್ಳುತ್ತಾ ಅನುಭವಿಸುತ್ತಾ ಕಾಲಯಾಪನೆಯಲ್ಲಿ ಅವರೂ ಅಭಿವೃದ್ಧಿಯನ್ನು ಹೊಂದುತ್ತಲೇ ಇರುತ್ತಾರೆ. ಹೀಗೆ ಈ ಚಕ್ರವು ಹುಟ್ಟು ಸಾವುಗಳ ಮೂಲಕ ನಡೆಯುತ್ತಲೇ ಇರುತ್ತದೆ ಎಂಬುದಾಗಿ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡುತ್ತಾನೆ. ಆ ರೀತಿಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು 2ನೇ ಅಧ್ಯಾಯದಿಂದ ಮತ್ತೆ ಪುನರಾರಂಭ ಮಾಡಿದ್ದೇವೆ. 2ನೇ ಅಧ್ಯಾಯದಲ್ಲಿ ಎಲ್ಲವೂ ವ್ಯಷ್ಟಿಯಾಗಿ ಹೇಳುತ್ತಿರುವುದಾದರೂ ಅದು ವ್ಯವಸ್ಥೆಯ ಒಂದು ಭಾಗವಾಗಿ ವ್ಯಷ್ಟಿಯಾಗಿ ನಮಗೆ ಕಾಣಿಸುತ್ತಿರುವುದು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ಹೇಳುವಾಗ ಪಂಚಭೂತಗಳಿಂದಾಗಿರುವಂತಹ ಈ ಭೌತಿಕ ದೇಹವು ಅಂತರಂಗದಲ್ಲಿ ಇನ್ನೊಂದು ಸೂಕ್ಷ್ಮ ಶರೀರವನ್ನು ಹೊಂದಿರುತ್ತದೆ. ಸೂಕ್ಷ್ಮ ಶರೀರಕ್ಕೂ ಕಾರಣ ಶರೀರವು ಒಳಗಡೆ ನಿಯಂತ್ರಣ ಮಾಡುತ್ತಿರುತ್ತದೆ. ಈ ಕಾರಣ ಶರೀರವನ್ನು, ಸೂಕ್ಷ್ಮ ಶರೀರವನ್ನು, ಭೌತಿಕ ಶರೀರವನ್ನು ನಿಯಂತ್ರಣ ಮಾಡುತ್ತಿರುವಂತಹ ಮನಸ್ಸು, ಬುದ್ಧಿ, ಪ್ರಜ್ಞೆ, ಆತ್ಮ ಪರಮಾತ್ಮನ ಬೆಳಕಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವ್ಯಷ್ಟಿ ರೂಪದಲ್ಲಿ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಈ ರೀತಿಯ ವ್ಯಷ್ಟಿ ರೂಪದ ವರ್ಣನೆಯಲ್ಲಿ ಪ್ರತಿಯೊಂದು ದೇಹದ ಒಳಗೆ ಅಕ್ಷರೇಖೆಯಂತೆ ಬುದ್ಧಿ, ಮನಸ್ಸು, ಪ್ರಜ್ಞೆಗಳು ಕಾರ್ಯನಿರತವಾಗಿರುತ್ತದೆ ಎಂಬುದನ್ನು ತಿಳಿಸುತ್ತಾ ಪರಮಾತ್ಮನು ಇವುಗಳು ಸಮತೋಲನವನ್ನು ಸಮತ್ವವನ್ನು ಕಾಪಾಡಿಕೊಂಡಿರುತ್ತದೆ. ಉದಾಹರಣೆಯ ಮೂಲಕ ತಿಳ್ಕೊಳ್ಳುವುದಾದರೆ ನೋಡಿ, ನಮ್ಮ ಭೂಮಿ, ಇಡೀ ಭೂಮಂಡಲವು ಅಕ್ಷದ ಸುತ್ತಲೂ ಸುತ್ತುತ್ತಲೇ ಇರುತ್ತದೆ. ಬುಗುರಿಯಂತೆ ಸುತ್ತುತ್ತಿರುವ, ಅಕ್ಷದ ಮೇಲೆ ಸುತ್ತುತ್ತಿರುವ ಈ ಭೂಮಿಯು ಸೂರ್ಯನ ಸುತ್ತಲೂ ಅಕ್ಷದ ಮೇಲೆ ಸುತ್ತುತ್ತಿರುತ್ತದೆ, ವೃತ್ತಾಕಾರವಾಗಿ ಸುತ್ತುತ್ತಿರುತ್ತದೆ. ಈ ರೀತಿ ಭೂಮಿಯು ಅಕ್ಷದ ಮೇಲೆ ಸುತ್ತುವುದನ್ನು, ಅಕ್ಷವನ್ನು ನಾವು ಅಯಸ್ಕಾಂತದ ರೀತಿಯಲ್ಲಿ ತಿಳಿದುಕೊಂಡಿದ್ದೇವೆ ವಿಜ್ಞಾನದ ಮೂಲಕ. ಈ ಅಯಸ್ಕಾಂತದಲ್ಲಿ ಹೇಗೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗುತ್ತಿರುವಂತಹ ಈ ಶಕ್ತಿ ರೇಖೆಗಳು, ಅಕ್ಷರೇಖೆಗಳು ಒಂದು ರೀತಿಯ ಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಆ ಕ್ಷೇತ್ರದ ಮಧ್ಯಭಾಗದಲ್ಲಿ ಈ ಅಕ್ಷವು, ಭೂಮಿಯ ಅಕ್ಷವು ಸುತ್ತುತ್ತಲೇ ಇರುತ್ತದೆ, ಎಲ್ಲವನ್ನು ಆಕರ್ಷಿಸುತ್ತಲೇ ಇರುತ್ತದೆ. ಇವುಗಳಾವೂ ಕಣ್ಣಿಗೆ ಕಾಣುವುದಿಲ್ಲವಾದರೂ
ಶಕ್ತಿಯಾಗಲಿ ಕ್ಷೇತ್ರವಾಗಲಿ ಕಾರ್ಯನಿರತವಾಗಿರುತ್ತದೆ. ಈ ರೀತಿ ನಾವು ತಿಳಿದುಕೊಂಡಾಗ ಅಕ್ಷದ ಸುತ್ತಲೂ ಸುತ್ತುತ್ತಿರುವ ಭೂಮಿಯು ಮನುಷ್ಯನ ದೇಹವನ್ನು ಹೋಲುತ್ತದೆ. ಮನುಷ್ಯನ ದೇಹದಲ್ಲಿಯೂ ಅಕ್ಷರೇಖೆಯ ರೀತಿಯಲ್ಲಿಯೇ ಈ ಧೀ ಶಕ್ತಿ ಎಂಬುದು ಮೇಲಿನಿಂದ ಶಿರಸ್ಸಿನಿಂದ ಪಾಲದವರೆಗೂ, ಸ್ಪೈನಲ್ ಕಾರ್ಡ್ ಎಂದು ಹೇಳುತ್ತಾರಲ್ಲ, ಬೆನ್ನು ಪಡಿ, ಆ ಬೆನ್ನಿನ ಹುರಿಯಲ್ಲಿ ಮೇಲಿನಿಂದ ಕೆಳಗೆ ಅಕ್ಷಾಕಾರದಲ್ಲಿ ಇರುವಂತಹ ಈ ಶಕ್ತಿಯನ್ನು ಪ್ರವಹಿಸುವಂತಹ ಅಕ್ಷರೇಖೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಧೀ ಶಕ್ತಿಯನ್ನು ಜಾಗೃತಪಡಿಸಬೇಕು. ಈ ಧೀ ಶಕ್ತಿಯನ್ನು ಜಾಗೃತಪಡಿಸಿದರೆ ಪ್ರಜ್ಞೆ ಎಂಬ ಕ್ಷೇತ್ರವು ಉಂಟಾಗಿರುತ್ತದೆ. ಈ ರೀತಿ ಪ್ರಜ್ಞೆ ಎಂಬ ಕ್ಷೇತ್ರದೊಳಗೆ ಧೀ ಎಂಬ ಅಕ್ಷರೇಖೆಯ ರೂಪದಲ್ಲಿರುವಂತಹ ಬೆಳಕನ್ನು ಇಡೀ ದೇಹದಾದ್ಯಂತ ಕೊಡುತ್ತಿರುವಂತಹ ಆತ್ಮ ಪರಮಾತ್ಮರ ಮೂಲ ರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ದೇಹದ ರಚನೆ. ಅದರಲ್ಲಿ ಪರಮಾತ್ಮನು ಈ 2 ಶ್ಲೋಕಗಳಲ್ಲಿ ಸ್ಥಿತಧೀ ಸ್ಥಿತಪ್ರಜ್ಞಾ ಎಂಬುದನ್ನು ವರ್ಣಿಸುತ್ತಿದ್ದಾನೆ. ಈ ಧೀ ಎಂದರೆ ಅಕ್ಷದೊಳಗೆ ನಮ್ಮ ದೇಹದಲ್ಲಿರುವಂತಹ ಮಧ್ಯಭಾಗದಲ್ಲಿರುವಂತಹ ಅಕ್ಷರೇಖೆಯ ರೂಪದಲ್ಲಿರುವಂತಹ ಧೀ ಶಕ್ತಿ ಪ್ರವಹಿಸುವಂತಹ ಒಂದು ಕ್ಷೇತ್ರ ರೇಖಾ ರೂಪದಲ್ಲಿರುತ್ತದೆ. ಅದರ ಸುತ್ತಲೂ ಕ್ಷೇತ್ರ ರೂಪವಾಗಿ, ಹೇಗೆ ಭೂಮಿಯ ಸುತ್ತಲೂ ಕ್ಷೇತ್ರ ರೂಪವಾಗಿ, ಅಯಸ್ಕಾಂತದ ಸುತ್ತಲೂ ಕ್ಷೇತ್ರ ರೂಪವಾಗಿ ಆ ಶಕ್ತಿಯು ಪ್ರವಹಿಸುತ್ತದೆಯೋ ಆ ರೀತಿಯಲ್ಲಿಯೇ ಈ ಅಕ್ಷದ ಸುತ್ತಲೂ ಶಕ್ತಿ ಎಂಬುದು ಪ್ರವಹಿಸುತ್ತಾ ಕ್ಷೇತ್ರವನ್ನುಂಟು ಮಾಡುತ್ತದೆ. ಈ ರೀತಿಯ ಕ್ಷೇತ್ರದ ಮಧ್ಯಭಾಗದಲ್ಲಿ ಘನೀಭೂತವಾಗಿರುವಂತಹ ಅಯಸ್ಕಾಂತದ ರೇಖೆಯ ಶಕ್ತಿಗಳಂತೆ ನಮ್ಮ ಪ್ರತಿಯೊಂದು ದೇಹದಲ್ಲಿಯೂ ಈ ಆತ್ಮಶಕ್ತಿಯು, ಪರಮಾತ್ಮ ಶಕ್ತಿಯು ಪ್ರವಹಿಸುತ್ತಿರುತ್ತದೆ. ಇದೇ ಚಕ್ರಾಕಾರವಾಗಿ ನಮಗೆ ಸುತ್ತಲೂ ಹರಿಯುತ್ತಿರುವಂತಹ ಈ ಶಕ್ತಿಯನ್ನು ಪ್ರಭೆಯ ಮೂಲಕ ತಿಳಿದುಕೊಳ್ಳಬಹುದು. ಅದನ್ನೇ ನಾವು ಓಜಸ್, ತೇಜಸ್ ಎಂಬ ಪದಗಳಿಂದ ಗುರುತಿಸುತ್ತೇವೆ. ಹೀಗೆ ಈ ಒಂದು ವ್ಯಷ್ಟಿಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ತಿಳಿದುಕೊಂಡಾಗ ಆ ಧೀ ಎಂಬ ಶಕ್ತಿಯ ವಿಷಯದಲ್ಲಿ ಪರಮಾತ್ಮನು ಹೇಳುತ್ತಿರುವ ಈ ಶ್ಲೋಕಗಳಲ್ಲಿ 2ನೇ ಅಧ್ಯಾಯ 55, 56ನೇ ಶ್ಲೋಕಗಳು ವ್ಯವಸ್ಥೆಯನ್ನು ವರ್ಣಿಸುತ್ತಿದೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಸ್ಥಿತಪ್ರಜ್ಞನೆಂದರೆ ಯಾರು ಎಂಬುದನ್ನು ಈ ಶ್ಲೋಕದಲ್ಲಿ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ ಮುನಿರುಚ್ಯತೆ ಎಂಬುದಾಗಿ ಸ್ಥಿತಧೀ ಎಂಬ ವ್ಯಕ್ತಿಯನ್ನು, ಸ್ಥಿತಧೀ ಎಂಬ ಅವಸ್ಥೆಯನ್ನು ಈ ಶ್ಲೋಕದಲ್ಲಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಸ್ಥಿತಪ್ರಜ್ಞ, ಸ್ಥಿತಧೀ ಮತ್ತು ಸಮಾಧಿಸ್ಥ ಎಂಬ 3 ಪದಗಳನ್ನು ಅರ್ಜುನನು ಪ್ರಶ್ನೆಯಾಗಿ ಹಾಕಿದ್ದಾನೆ. ಪರಮಾತ್ಮನು ಮೊದಲ ಶ್ಲೋಕದಲ್ಲಿ ಸ್ಥಿತಪ್ರಜ್ಞನ ವಿಷಯಗಳನ್ನು ತಿಳಿಸಿ, 2ನೆಯ ಶ್ಲೋಕದಲ್ಲಿ ಸ್ಥಿತಧೀಯಾಗಿರುವಂಥವನನ್ನು ಮುನಿ ಎಂಬುದಾಗಿ ನಾವು ಹೇಳುತ್ತೇವೆ, ಋಷಿ ಮುನಿಯಲ್ಲಿ ಮುನಿ ಎಂಬುದಾಗಿ ಹೇಳುತ್ತೇವೆ ಎಂದು ತಿಳಿಸುತ್ತಿದ್ದಾನೆ. ದುಃಖಗಳಲ್ಲಿ ಉದ್ವೇಗವಿಲ್ಲದ ಮನಸ್ಸುಳ್ಳವನು, ಸುಖಗಳಲ್ಲಿ ಆಸೆ ಇಲ್ಲದವನು, ಆಸಕ್ತಿ ಭಯ ಕ್ರೋಧಗಳು ಇಲ್ಲದವನು ಆದಂತಹವನನ್ನು ಸ್ಥಿತಪ್ರಜ್ಞನೆಂದು ಮುನಿ ಎಂದು ನಾವು ಹೇಳುತ್ತೇವೆ. ನೋಡಿ, ಸ್ಥಿತಪ್ರಜ್ಞನನ್ನು ಸ್ಥಿತಧೀಯನ್ನು 2 ಶ್ಲೋಕಗಳಲ್ಲಿ ಪರಮಾತ್ಮನು ತಿಳಿಸಿ ನಂತರದ ಶ್ಲೋಕಗಳಲ್ಲಿ ಸ್ಥಿತಪ್ರಜ್ಞತೆಯ ಲಕ್ಷಣಗಳನ್ನು ವಿವರಿಸುತ್ತಾನೆ. ಇಲ್ಲಿ ವ್ಯಕ್ತಿಗಳನ್ನು ವಿವರಿಸುತ್ತಿದ್ದಾನೆ. ಯಾವ ವ್ಯಕ್ತಿಗೆ ಮನಸ್ಸೆಂಬುದರಲ್ಲಿ ಆಸೆಗಳು ಉಂಟಾದಾಗ ಉದ್ವೇಗಕ್ಕೆ ಒಳಗಾಗುವುದಿಲ್ಲವೋ, ಆಸಕ್ತಿ ಭಯ ಕ್ರೋಧಗಳು ಇಲ್ಲದವನೋ ಆಗಿರುತ್ತಾನೆಯೋ
ಎಂದರೆ ಆ ಮನಸ್ಸಿನಲ್ಲಿರುವ ಕಶ್ಮಲಗಳೇ ಈ ಆಸಕ್ತಿ, ಭಯ ಮತ್ತು ಕ್ರೋಧಗಳು. ಅದು ಅಲೆ ಅಲೆಯಾಗಿ ಮನೋ ಸರೋವರದಲ್ಲಿ ಏಳುತ್ತಲೇ ಇರುತ್ತದೆ. ಆ ಆಸಕ್ತಿ, ಭಯ, ಕ್ರೋಧಗಳು ಆಸೆಯ ಕಾರಣದಿಂದ ಅಲೆ ಅಲೆಯಾಗಿ ಮೇಲೆ ಮೇಲೆ ಕಾಣಿಸಿಕೊಳ್ಳಲಾರಂಭಿಸುತ್ತದೆ. ಯಾವ ವ್ಯಕ್ತಿಗೆ ಆಸೆಗಳು ಇರುವುದಿಲ್ಲವೋ ಅಂತಹ ಮನೋಸರೋವರವು ಆಸಕ್ತಿ, ಭಯ, ಕ್ರೋಧಗಳೆಂಬ ಅಲೆಯನ್ನು ತರುವುದೇ ಇಲ್ಲ. ಕಾರಣವೆಂದರೆ ಆಸೆ ಎಂಬುದೇ ಈ ಮೂರೂ ಲಕ್ಷಣಗಳನ್ನು ತೋರಿಸುವಂತಹ ಮೂಲ. ಆಸೆಯೇ ಇಲ್ಲದಿದ್ದವನಿಗೆ ಹೋದ ಶ್ಲೋಕದಲ್ಲಿ ಪರಮಾತ್ಮನು ತಿಳಿಸಿದಂತೆ ಮನಸ್ಸಿನಿಂದ ಎಲ್ಲ ಪ್ರಜಹಾತಿ, ಎಲ್ಲ ಕಾಮನೆಗಳನ್ನು, ಸರ್ವಾನ್ ಕಾಮಾನ್, ಎಲ್ಲ ಕಾಮಗಳನ್ನು, ಆಸೆಗಳನ್ನು, ಆಕಾಂಕ್ಷೆಗಳನ್ನು ಯಾರು ಪರಿತ್ಯಜಿಸುತ್ತಾರೆಯೋ, ಯಾರು ಬಿಟ್ಟು ಬಿಡುತ್ತಾರೆಯೋ, ಮನಸ್ಸಿನಿಂದ ಹೊರಗೆ ಹಾಕುತ್ತಾರೆಯೋ ಅವರು ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುತ್ತಾರೆ. ಆ ರೀತಿಯಿಂದ ಆ ಮನೋಸರೋವರದಲ್ಲಿ ಯಾರಿಗೂ ಕ್ರೋಧ, ಭಯ ಮುಂತಾಗಿ, ರಾಗ ಮುಂತಾಗಿ ಅಲೆಗಳು ಏಳುವುದೇ ಇಲ್ಲ. ಅಲೆಗಳು ಬರುವುದಕ್ಕೆ ಕಾರಣವೇ ಮನಸ್ಸಿನ ಆಳದಲ್ಲಿ ಹುದುಗಿರುವ ಆಸನೆಗಳು. ಆ ವಾಸನೆಗಳು ಜನ್ಮ ಜನ್ಮಾಂತರದಿಂದ ಬಂದುಳಿದಿರುತ್ತದೆ. ಆ ಬಂದಿರುವಂತಹ ವಾಸನೆಗಳನ್ನು ಕ್ಷಯ ಮಾಡುವುದರ ಮೂಲಕವಾಗಿ ಈ ಜನ್ಮದಲ್ಲಿಯೂ ಆಸೆಗಳೇ ಉತ್ಪತ್ತಿ ಮಾಡದ ರೂಪದಲ್ಲಿ ಮನಸ್ಸನ್ನು ಇಟ್ಟುಕೊಂಡರೆ ಅಂತಹ ಮನಸ್ಸರೋವರದಲ್ಲಿ ರಾಗವಾಗಲಿ, ಭಯವಾಗಲಿ, ಕ್ರೋಧವಾಗಲಿ ಉಂಟಾಗುವುದಿಲ್ಲ. ಅಂಥವನನ್ನು ಸ್ಥಿತಧೀ ಎಂದರೆ ಆ ಧೀ ಶಕ್ತಿಯಲ್ಲಿ ಸಂಪೂರ್ಣ ದೇಹದ ಎಲ್ಲವನ್ನು ಅಳವಡಿಸಿಕೊಂಡು ಘನೀಕರಿಸಿಕೊಂಡು ನೆಲೆ ನಿಂತಿರುತ್ತಾನೆ. ಅಂತಹವನು ಸ್ಥಿತಧೀ ಎಂದೆನಿಸಿಕೊಳ್ಳುತ್ತಾನೆ. ಅವನನ್ನೇ ಮುನಿ ಎಂಬುದಾಗಿ ನಾವು ಹೇಳುತ್ತೇವೆ. ಅಂತಹ ಮುನಿಯು ಯಾವಾಗಲೂ ಸ್ಥಿತಧೀಯಾಗಿರುತ್ತಾನೆ. ಬುದ್ಧಿಯ ಒಳಗಿರುವಂತಹ ಧೀ ಶಕ್ತಿಯೊಳಗೆ ತನ್ನನ್ನು ತಾನು ಲಯ ಮಾಡಿಕೊಳ್ಳುವುದರ ಮೂಲಕವಾಗಿ ಸ್ಥಿರವಾಗಿ ನೆಲೆ ನಿಂತಿರುತ್ತಾನೆ ಎಂಬುದಾಗಿ ಸ್ಥಿತಧೀ ಲಕ್ಷಣಗಳನ್ನು ತಿಳಿಸುತ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ನೋಡಿ, ಸ್ಥಿತಪ್ರಜ್ಞನಾಗುವುದಕ್ಕೆ ಪ್ರಜ್ಞೆ ಎಂಬ ಕ್ಷೇತ್ರ, ಧೀಯಿಂದ ಉಂಟಾಗಿರುವಂತಹ ಪ್ರಜ್ಞೆ ಎಂಬ ಕ್ಷೇತ್ರದಲ್ಲಿ, ಆ ಪ್ರಜ್ಞಾ ಕ್ಷೇತ್ರದಲ್ಲಿ ಸ್ಥಿತವಾಗಿ ನಿಲ್ಲುವಂಥವನು ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ. ಆ ಪ್ರಜ್ಞಾ ಕ್ಷೇತ್ರದಲ್ಲಿ ಮಧ್ಯಭಾಗದಲ್ಲಿರುವಂತಹ ಬುದ್ಧಿಯ ಧೀ ಶಕ್ತಿ ರೇಖೆಯನ್ನು ಕೇಂದ್ರೀಕೃತವಾಗಿ ಮಾಡಿಕೊಂಡು ಅಲ್ಲಿ ಲಯವಾಗಿ ಅಲ್ಲಿ ಅವನು ನೆಲೆ ನಿಲ್ಲಲಾರಂಭಿಸಿದರೆ ಅವನು ಸ್ಥಿತಧೀ ಎನಿಸಿಕೊಳ್ಳುತ್ತಾನೆ. ಹೀಗೆ ಸ್ಥಿತಧೀಗೂ ಸ್ಥಿತಪ್ರಜ್ಞನಿಗೂ ವ್ಯತ್ಯಾಸವನ್ನು ತಿಳಿದುಕೊಳ್ಳುತ್ತಾ, ಸ್ಥಿತಪ್ರಜ್ಞನು ಮನಸ್ಸಿನಿಂದಲಿರುವಂತಹ ಎಲ್ಲ ಆಸೆಗಳನ್ನು ಹೊರಹಾಕುತ್ತಾ ಆ ಪ್ರಜ್ಞೆ ಎಂಬ ಕ್ಷೇತ್ರವನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಧೀ ಎನಿಸಿಕೊಂಡು ಧೀಯೊಳಗೆ ನೆಲೆ ನಿಂತಿರುವಂತಹ ಮುನಿಯು ಆ ಕ್ಷೇತ್ರವೂ ಪ್ರಜ್ಞೆ ಎಂಬ ಕ್ಷೇತ್ರವೂ ಶುದ್ಧವಾಗಿರುವುದು, ಧೀ ಎಂಬ ಅಕ್ಷರೇಖೆಯ ಶಕ್ತಿಯು ಸಂಪೂರ್ಣವಾಗಿ ಶುದ್ಧವಾಗಿರುವುದು, ಆಸೆಗಳೇ ಇಲ್ಲದಿರುವುದು. ಆ ಕಾರಣದಿಂದ ಅದರೊಳಗೆ ಯಾವ ರೀತಿಯ ರಾಗ, ಭಯ, ಕ್ರೋಧಗಳು ಉತ್ಪತ್ತಿಯಾಗುವುದಿಲ್ಲ. ಆ ರಾಗ, ಭಯ, ಕ್ರೋಧಗಳು ಧೀಯೊಳಗೆ ಯಾರಿಗೆ ಇರುವುದಿಲ್ಲವೋ ಅಂತಹವನು ಮುನಿ ಸ್ಥಿತಧೀ ಎಂದೆನಿಸಿಕೊಳ್ಳುತ್ತಾನೆ. ಯಾವ ಒಂದು ಕ್ಷೇತ್ರದಲ್ಲಿ, ಪ್ರಜ್ಞೆ ಎಂಬ ಕ್ಷೇತ್ರದಲ್ಲಿ ಆಸೆಗಳೇ ಇಲ್ಲದಂತೆ ಮಾಡಿಕೊಳ್ಳುತ್ತಾನೋ ಅವನನ್ನು ಸ್ಥಿತಪ್ರಜ್ಞನೆಂದು ಹೇಳುತ್ತೇವೆ. ನೋಡಿ, ಮನಸ್ಸು, ಮನೋಸರೋವರ, ಅದರೊಳಗೆ ಉತ್ಪತ್ತಿಯಾಗುವ ಆಸೆಗಳು, ಹಿಂದಿನ ಜನ್ಮಗಳಿಂದ ತಂದುಕೊಂಡಿರುವಂತಹ ವಾಸನೆಗಳು ಯಾವುದೂ ಇಲ್ಲದಂತೆ ಕ್ಷಯವನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಸ್ಥಿತಪ್ರಜ್ಞನೆಂದು ಹೇಳುತ್ತೇವೆ. ಅದನ್ನೇ ಕೇಂದ್ರೀಕರಿಸಿ ಘನೀಕರಿಸಿ ಧೀಯೊಳಗೆ ನೆಲೆ ನಿಲ್ಲುವುದನ್ನು ಸ್ಥಿತಧೀ ಎಂದು ಹೇಳುತ್ತೇವೆ.
ಇವುಗಳಲ್ಲಿ ಮಾಡುವ ಯೋಗ ಕರ್ಮಗಳನ್ನು ಸಮತ್ವವನ್ನು ಕಾಪಾಡಿಕೊಳ್ಳುವುದು, ಈಕ್ವಿಲಿಬ್ರಿಯಂ ಯಾರು ಮಾಡುತ್ತಾನೆಯೋ ಅವನು ಸಮಾಧಿಸ್ಥನೆನಿಸಿಕೊಳ್ಳುತ್ತಾನೆ. ಧೀಯೊಳಗೆ ನೆಲೆ ನಿಲ್ಲುವ ಪ್ರಕ್ರಿಯೆಯನ್ನು ಯಾರು ಮಾಡುತ್ತಿರುತ್ತಾನೆಯೋ, ಮನಸ್ಸು ಬುದ್ಧಿ ಪ್ರಜ್ಞೆಗಳೆಂಬುದನ್ನು ಯಾರು ಶುದ್ಧಗೊಳಿಸುತ್ತಿರುತ್ತಾನೆಯೋ ಅಂತಹ ವ್ಯಕ್ತಿಯು ಸಮಾಧಿಸ್ಥನಾಗಲು ಅರ್ಹನಾಗುತ್ತಾನೆ. ಹೀಗೆ ಸಮಾಧಿಸ್ಥನಾದಂತಹ ವ್ಯಕ್ತಿ ಸ್ಥಿತಪ್ರಜ್ಞನೂ ಎಂದೆನಿಸಿಕೊಳ್ಳುತ್ತಾನೆ ಮತ್ತು ಸ್ಥಿತಧೀ ಎಂದೂ ಎನಿಸಿಕೊಳ್ಳುತ್ತಾನೆ. ಅವನನ್ನು ಮುನಿ ಎಂಬುದಾಗಿ ನಾವು ಹೇಳುತ್ತೇವೆ ಎಂದು ಶ್ರೀಕೃಷ್ಣನು ಈ 2 ಶ್ಲೋಕಗಳಲ್ಲಿ ಸ್ಥಿತಧಿ, ಸ್ಥಿತಪ್ರಜ್ಞ, ಸಮಾಧಿಸ್ಥ ಎಂಬ ಪದಗಳನ್ನು ವರ್ಣಿಸುತ್ತಾ ವ್ಯಕ್ತಿಯ ಲಕ್ಷಣಗಳನ್ನು ತಿಳಿಸುತ್ತಿದ್ದಾನೆ. ಯಹ ಸರ್ವತ್ರಾನ್ ಅಭಿಸ್ನೇಹ ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ರೀತಿ ಪರಮಾತ್ಮನು ಪ್ರಜ್ಞೆ ಪ್ರತಿಷ್ಠಿತವಾಗಿರುವಂತಹ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮಿಕ್ಕ 6 ಶ್ಲೋಕಗಳಲ್ಲಿ ವರ್ಣಿಸುತ್ತಾ ಹೋಗುತ್ತಾನೆ. ಇದನ್ನು ಒಂದು ಉದಾಹರಣೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ಎಲ್ಲರಿಗೂ ಗೊತ್ತಿರುವಂತಹ ಈ ಉದಾಹರಣೆ ಈ ಪ್ರಕ್ರಿಯೆಯನ್ನು ವರ್ಣಿಸುವುದಕ್ಕೆ ಸತ್ಯವನ್ನು ಅತ್ಯಂತ ಹತ್ತಿರದಿಂದ ಅನುಭವಿಸಿದಂತಾಗುತ್ತದೆ. ಎಲ್ಲರಿಗೂ ತಿಳಿದಿರುವಂತಹ ಕೊಡೆ, ಛತ್ರಿ ಎಂಬ ಒಂದು ಉಪಕರಣವು ಮಧ್ಯದಲ್ಲಿ ಅಕ್ಷವನ್ನು ಹೊಂದಿರುತ್ತದೆ. ಅಕ್ಷವೆಂಬ ಆ ಕಡ್ಡಿಗೆ ಸುತ್ತಲೂ ಕಡ್ಡಿಗಳನ್ನು ಪೋಣಿಸಿ ಬಲೆಯಂತೆ ಹೆಣೆದಿರುತ್ತಾರೆ. ಆ ಕಡ್ಡಿಗಳಿಗೆ ಒಂದು ಬಟ್ಟೆಯನ್ನು ಹೊದಿಸಿರುತ್ತಾರೆ. ಈ ರೀತಿ ಕೊಡೆಯು ಉಂಟಾಗಿರುತ್ತದೆ. ಈ ಛತ್ರಿ ಎಂಬುದನ್ನು ನಾವು ಸರಿಯಾಗಿ ಗಮನಿಸಿದರೆ ಆ ಅಕ್ಷಕ್ಕೆ ಕಡ್ಡಿ ಯಾವುದು ಅಕ್ಷದ ರೂಪದಲ್ಲಿ ಹಿಡಿಯ ಕೊನೆಯಿಂದ ಹಿಡಿದು ತುದಿಯ ಕೊನೆಯವರೆಗೂ ಹೋಗಿರುತ್ತದೆಯೋ ಅದನ್ನು ಧೀ ಎಂಬುದಾಗಿ, ಧೀ ಕ್ಷೇತ್ರವುಳ್ಳವನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇದು ಗಾಳಿ ಹೇಗೆ ಹಿಡಿದಿರುವ ಛತ್ರಿಯನ್ನು ಎಳೆದುಕೊಂಡು ನಾಶ ಮಾಡಲು ಪ್ರಯತ್ನ ಪಡುತ್ತದೆಯೋ, ಹರಡಿಕೊಂಡು ಬಿಡುತ್ತದೆಯೋ, ಎಲ್ಲ ಕಡ್ಡಿಗಳು ಮುರಿದು ಹೋಗುತ್ತದೆಯೋ, ಆ ರೀತಿ ನಮ್ಮ ಇಂದ್ರಿಯಗಳು ಹೊರಗಡೆಯ ಗಾಳಿ ಎಂಬ ಆಸೆಗಳಿಗೆ, ವಿಷಯಗಳಿಗೆ ಸೆಳೆಯಲ್ಪಟ್ಟು ಛತ್ರಿ ಹೇಗೆ ಹರಿದು ಹಾರಿ ಮುರಿದು ಹೋಗುತ್ತದೆಯೋ ಆ ರೀತಿಯಲ್ಲಿ ನಮ್ಮ ಇಂದ್ರಿಯಗಳು ಹೊರಗೆ ಹೊರಟು ಹೋಗುತ್ತದೆ, ವಿಷಯಗಳಿಂದ ಸೆಳೆಯಲ್ಪಡುತ್ತದೆ. ಆ ವಿಷಯವೆಂಬ ಗಾಳಿಯು ಬಹಳ ಬಲವಾದದ್ದು. ಆ ವಿಷಯಗಳನ್ನು ನಿಯಂತ್ರಣಗೊಳಿಸಿ ಆ ಛತ್ರಿ ಎಂಬ ಉಪಕರಣವನ್ನು ಸರಿಯಾದ ರೀತಿಯಲ್ಲಿ ಮಡಿಸಿ ಒಳಗಡೆಗೆ ಸೇರಿಸಿ, ಕಡ್ಡಿಗಳೆಲ್ಲ ಒಳಗಡೆ ಬಂದು ಕೂಡಿಕೊಳ್ಳುವಂತೆ ಸೇರಿಸಿ ನಾವು ಛತ್ರಿಯನ್ನು ಮುದುಡಿದ ಸ್ಥಿತಿಯಲ್ಲಿ ತರುತ್ತೇವೆ. ಆ ರೀತಿ ವಿಷಯಗಳಿಂದ ಇಂದ್ರಿಯಗಳನ್ನು ಹೇಗೆ ಆಮೆಯು ಎಳೆದುಕೊಳ್ಳುತ್ತದೋ ಆ ರೀತಿ ನಾವು ಛತ್ರಿಯ ಕಡ್ಡಿಗಳನ್ನು ಅಕ್ಷದ ಸುತ್ತಲೂ, ಆ ಮಧ್ಯಭಾಗದಲ್ಲಿರುವಂತಹ ಅಕ್ಷ ಕಡ್ಡಿಯ ಸುತ್ತಲೂ ನಿಲ್ಲುವಂತೆ ಮುದುಡಬೇಕು, ಒಳಗೆ ಸೆಳೆದುಕೊಳ್ಳಬೇಕು. ಆಗ ಅದು ಈ ರೀತಿಯ ಸ್ಥಿತಪ್ರಜ್ಞತೆಯನ್ನು, ಸಮಾಧಿಯನ್ನು ಮತ್ತು ಸ್ಥಿತಧಿಯನ್ನು, ಸಮಾಧಿಸ್ಥನನ್ನು
ಉಂಟಾಗುವಂತೆ ಮಾಡುತ್ತದೆ. ಈ ಒಂದು ಉದಾಹರಣೆಯಿಂದ ನಾವು ಯಾವ ರೀತಿಯ ಪ್ರಕ್ರಿಯೆಯನ್ನು ಮಾಡುವುದರಿಂದ ಸಮಾಧಿಯನ್ನು ತಲುಪಬಹುದು ಮತ್ತು ಸ್ಥಿತಪ್ರಜ್ಞನಾಗಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ಸಮಾಜದಲ್ಲಿ ಎಲ್ಲರಲ್ಲಿಯೂ ಸ್ನೇಹವನ್ನು ಸರಿಯಾದ ರೀತಿಯಲ್ಲಿ ಹೊಂದುತ್ತಾ ತತ್ತತ್ ವಿಷಯಗಳಲ್ಲಿ ಶುಭಾಶುಭಗಳನ್ನು ಹೊಂದುತ್ತಿರುವಂತಹವನು ಸಂತೋಷವನ್ನೂ ಪಡುವುದಿಲ್ಲ ಮತ್ತು ದ್ವೇಷವನ್ನೂ ಹೊಂದುವುದಿಲ್ಲ. ಈ ರೀತಿಯ ಸಮಸ್ಥಿತಿಯನ್ನು ಯಾರು ಕಾಪಾಡಿಕೊಳ್ಳುತ್ತಾರೆಯೋ, ಸಮಾಜದಲ್ಲಿದ್ದಾಗಲೂ, ಎಲ್ಲ ವ್ಯಕ್ತಿ ಜೊತೆ ವ್ಯವಹರಿಸುವಾಗಲೂ, ಎಲ್ಲ ವಿಷಯಗಳಲ್ಲಿಯೂ ದುಃಖವನ್ನಾಗಲಿ ಸುಖವನ್ನಾಗಲಿ ಸಮಸ್ಥಿತಿಯಲ್ಲಿ ಸ್ವೀಕರಿಸಿ ಸಮುದ್ರದಂತೆ ಗಾಂಭೀರ್ಯವನ್ನು, ಎಲ್ಲ ಕಾಮನೆಗಳನ್ನು, ಎಲ್ಲ ನದಿಯ ನೀರುಗಳನ್ನು ತುಂಬಿಕೊಂಡರೂ ಅಲುಗಾಡದೆ ಹೇಗೆ ಸಮುದ್ರವು ಗಾಂಭೀರ್ಯವನ್ನು ಹೊಂದುತ್ತದೆಯೋ ಆ ರೀತಿ ಪರಿಪೂರ್ಣ ಕಾಮನಾದಂತಹ ಒಬ್ಬ ಮನುಷ್ಯನು ಸಮಾಧಿಯನ್ನು ಅನುಭವಿಸಬೇಕು, ಸಮನಾಗಿ ಸ್ವೀಕರಿಸಬೇಕು. ಸೋಲನ್ನು ಗೆಲುವನ್ನು ಸಮನಾಗಿ ಸ್ವೀಕರಿಸಬೇಕು. ಆದರೆ ಆಟವನ್ನು ಆಡುತ್ತಲೇ ಇರಬೇಕು. ಆಟವನ್ನು ಎಂದೆಂದಿಗೂ ಆಡುತ್ತಲೇ ಇದ್ದರೆ, ಆಟವನ್ನು ಆಡುವುದೇ ಗುರಿಯಾಗಿಟ್ಟುಕೊಂಡರೆ, ಹಾಗೆ ಜೀವನವನ್ನು ನಡೆಸುವುದೇ ಗುರಿಯಾಗಿಟ್ಟುಕೊಂಡರೆ, ಸುಖ ದುಃಖಗಳು ಸೋಲು ಗೆಲುವುಗಳು ಬಂದ ಹಾಗೆ ಸ್ವೀಕರಿಸುತ್ತಾ ಅದನ್ನು ಅರಗಿಸಿಕೊಳ್ಳುವ ಅಭ್ಯಾಸವನ್ನು, ಯೋಗ ಕ್ರಿಯೆಯನ್ನು ಮಾಡಬೇಕು. ಅಂತಹ ಮನುಷ್ಯನನ್ನು ಎಲ್ಲ ಕರ್ಮಗಳಲ್ಲಿ ಉದ್ಯುಕ್ತನಾಗಿದ್ದಾಗ್ಯೂ ಫಲಗಳಿಂದ ವಿಚಲಿತನಾಗದೆ ತನ್ನ ಒಂದು ಸಮತ್ವವನ್ನು ಬುದ್ಧಿಯಲ್ಲಾಗಲಿ ಮತ್ತು ಧೀಶಕ್ತಿಯಲ್ಲಾಗಲಿ ಸಮತ್ವವನ್ನು ಕಾಪಾಡಿಕೊಳ್ಳುತ್ತಿರುವಂತಹ ಅಂತಹ ಮನುಷ್ಯನನ್ನು ಸ್ಥಿತಪ್ರಜ್ಞನೆಂದು ಹೇಳುತ್ತೇವೆ. ಹೇಗೆ ಭೂಮಂಡಲವು ತನ್ನ ಅಕ್ಷದ ಸುತ್ತಲೂ ಸುತ್ತುತ್ತಿದ್ದರೂ ಸಮತ್ವವನ್ನು ಸದಾಕಾಲವೂ ಕಾಪಾಡಿಕೊಳ್ಳುತ್ತದೆಯೋ ಆ ರೀತಿಯೂ ಪ್ರತಿಯೊಬ್ಬ ಮನುಷ್ಯನು ತನ್ನ ಬುದ್ಧಿಶಕ್ತಿ ಮತ್ತು ಧೀಶಕ್ತಿಗಳನ್ನು ಸಮತ್ವವನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಪರಮಾತ್ಮನು ಇಲ್ಲಿ ಸ್ಥಿತಪ್ರಜ್ಞನ ಮತ್ತು ಸ್ಥಿತಧೀ ಮತ್ತು ಸಮಾಧಿಸ್ಥನ ವಿಷಯಗಳನ್ನು, ಲಕ್ಷಣಗಳನ್ನು ವರ್ಣಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.